ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಉತ್ತರ ಕರ್ನಾಟಕದಲ್ಲಿ ನಿಧಿಗಳದ್ದೇ ಗುಸುಗುಸು ಪಿಸುಪಿಸು. ಲಕ್ಕುಂಡಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿಯೂ ಬಂಗಾರದ ನಿಧಿ ಪತ್ತೆ ಆಯ್ತಾ ಅನ್ನೋದರ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ. ಹಾಗಿದ್ರೆ ಏನಿದು ಬಂಗಾರದ ನಿಧಿ ರಹಸ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿಯ ಜಿಲ್ಲೆಯಲ್ಲಿಯೂ ಸಿಕ್ಕಿದೆಯಾ ನಿಧಿ? ರೈತರೊಬ್ಬರ ತೋಟದಲ್ಲಿ ಬಂಗಾರ ಪತ್ತೆ ಶಂಕೆ. ನೀವೊಂದು ಕೆಲ ತುಂಬಿ ಅವರೊಂದು ಕೆಲ ತುಂಬ್ರಿ ಅಂತ ಒಂದು ಕೆಲ ತೊಗೊಂಡ್ರಿ. ಆ ನಂತರ ನಾ ಹೇಳಿದ ಬಾಡಿಗೆ ಹೇಳಿ ಟ್ರ್ಯಾಕ್ಟರ್ದಿಂದ ನನಗೆ ಗೊತ್ತಿಲ್ಲ ಒಂದು ಕೆಲ ತುಂಬಿಟ್ಟು ಲೋಡ್ ಖಾಲಿ ಮಾಡುವಂತಾಗ ಇಲ್ಲಿ ಬಿದ್ದೈತಿ ನೋಡ್ಯಾರ. ಪ್ರತ್ಯಕ್ಷದರ್ಶಿಗಳು ನೋಡ್ಯಾರ. ಇವರಪ್ಪ ಅಂತ ಕೇರ್ ಅವ್ರು ಒಂದು ನಮ್ಗೊಂದು ಅವ್ರು ಲಕ್ಕುಂಡಿಯಲ್ಲಿ ನಿಧಿ ರಹಸ್ಯ ಬೆಚ್ಚಿ ಬೀಳಿಸ್ತಾ ಇದೆ. ಇಡೀ ಗ್ರಾಮದಲ್ಲಿ ಸರ್ಕಾರ ಶೋಧ ನಡೆಸ್ತಾ ಇದೆ. ಪರ ವಿರೋಧದ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಈಗ ಬೆಳಗಾವಿಯಲ್ಲಿಯೂ ಕೂಡ ನಿಧಿ ಸಿಕ್ಕಿದೆಯಾ ಅನ್ನೋ ಬಗ್ಗೆ ಗುಸುಗುಸು ಚರ್ಚೆ ಪ್ರಾರಂಭವಾಗಿದೆ. ರಾಯಬಾಗ ತಾಲೂಕಿನ ಪಾಲಭಾವಿ ಗ್ರಾಮದ ರೈತರೊಬ್ಬರ ತೋಟದಲ್ಲಿ ಬಂಗಾರ ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ರಾಯಬಾಗ ತಹಶೀಲ್ದಾರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೊಂದು ಟೇಲರ್ ಮಣ್ಣ ನಿನ್ಗೊಂದು ಟೇಲರ್ ಪಂಚರ್ ಹೇಳಿದ್ರಿ ಸರ್. ಒಂದು ಟೇಲರ್ ಹೋದ್ರಿ, ಎರಡನೇ ಟೇಲರ್ ನಾವು ಹೇಳಿದಂತ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನ ತಗೊಂಡ್ ಹೋಗ್ಬಿಟ್ಟಿದ್ರಿ ಸರ್. ಅದ ತಗೊಂಡ್ ಹೋಗೋ ಟೈಮಲ್ಲಿ ಅನ್ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ತೆಳಗ್ ಬಿದ್ದ್ರಿ ಸರ್. ಪ್ರತ್ಯೇಕದರ್ಶಿಗಳು ನೋಡಿದ್ದಾರೆ. ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ. ಆ ನಂತರ ಇವರು ಮಂಗಳವಾರ ರಾತ್ರಿ 11:30 ತಕೊಂಡ್ ಹೋಗಿದ್ದಾರೆ ಸರ್. ತಕೊಂಡ್ ಹೋಗಿ ನಮ್ಗೆ ಕರಿಯಾಕ್ ಬಂದ್ರಿ ಸರ್. ಯಾರು ತಕೊಂಡ್ ಹೋಗ್ಯಾರ? ಆನಂದ್ ಬಾಬು ನಿಂಗ್ನೂರ್ ತಕೊಂಡ್ರಿ. ಅವ್ರ ಏನಾಗ್ಬೇಕ್ರಿ ಮಗ? ಅವ್ರ ನಮ್ಗೆ ಅಂತಂಬ್ರ ಆಗ್ಬೇಕ್ರಿ ಸರ್. ನಿಧಿ ಅಂದ್ರೆ ಎಷ್ಟು ತೂಕಿತ್ತು, ಏನಾದ್ರು ಮಾಹಿತಿ? ಒಂದು ಅಂದಾಜು 3 kg ಅಂತ ಹೇಳ್ಯಾರ ಸರ್. ಏನ್ರಿ ಗೋಲ್ಡ್ ಐತ್ರಿ ಸರ್. ಯಾರು ಹೇಳ್ಯಾರ ನಿಮ್ಗೆ? ಯಾರು ಹೇಳ್ರಿ? ನಮಗ ಅವ್ರು ಕೆಲವರು ಮಾಹಿತಿ ಹೇಳಿದ್ರಿ ಸರ್. ಅವರು ಗ್ರಾಮದ ಪ್ರಕಾಶ್ ನಿಂಗನೂರು ಎಂಬುವರಿಗೆ ಸೇರಿದಂತಹ ಜಮೀನಿನಲ್ಲಿ 3 ಕೆಜಿ ಬಂಗಾರ ದೊರೆತಿದೆ ಎಂಬ ಮಾತುಗಳು ಕೂಡ ಕೇಳಲಾರಂಭಿಸಿವೆ. ಪ್ರಕಾಶ್ ನಿಂಗನೂರು ಸಹೋದರ ಸಂಬಂಧಿ ಪಕ್ಕದ ಜಮೀನು ಮಾಲೀಕ ನಿಧಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ನಿಧಿ ಸಿಕ್ಕಿಲ್ಲ. ನಿಧಿ ತೆಗೆದುಕೊಂಡು ಹೋದ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತಾರೆ ಆನಂದ ನಿಂಗನೂರು. ಅವ್ರ ಜಲಗ ಮ್ಯಾಲ ನಾವ ಆ ಜಮೀನ್ಗೆ ಏನಾತ್ರಿ, ಒಂದ್ 2 ಫುಟ್ ನೆಲ ಮ್ಯಾಲ ಹೋತ್. ಮ್ಯಾಲ ಹೋಗೋಣ ನಾವೇನ್ ಮಾಡಿದ್ವಿ, ಅದ್ ಮಣ್ಣು ತಕ್ಕೊಂಡ್ ಈ ಕಡೆ ತಂದು ಸುರ್ಕೊಂಡ್ವಿ. ಆ ಮಣ್ಣು ನೀವ್ ಯಾಕೆ ತಕ್ಕೊಂಡ್ರಿ? ನಮಗ್ ಬಂದ ನಾವ್ ಮಣ್ಣು ತಕ್ಕೊಂಡ್ರಿ. ನಮ್ಮ ಹೋಗ್ಯಾಗ ಅವ್ರ ನೆಲ ಕುಲ ಮಾಡಿ ಬಿಟ್ರಿ. ಮಣ್ಣು ತಕ್ಕೊಂಡ್ರಿ. ಈ ಮಣ್ಣು ತಂದ ತಕೊಂಡ್ ಬಂದರಿ. ಅಲ್ಲಿ ನಿಧಿ ಹೊಂಟೈತ. ಈ ಹುಡುಗರ್ನ ಯಾರೋ ಹೇಳಿರತ್ತ ಅವ್ರಿಗೆ. ನಾವಂತೂ ಸ್ನೇಕ್ ಬಂದಿಲ್ಲ. ಯಾರು ನಮ್ದು ಎನ್ಕ್ವೈರಿ ಅಲ್ಲಿ ಈಗ ತೋಟದಾಗ್ಬೇಕಾರೆ ಎಲ್ಲಾನು ಕೇಳ್ರಿ. ನೀವು ನಮ್ ತಪ್ಪತ್ತು ಅವ್ರ ತಪ್ಪತ್ತು. ಪಾಲಭಾವಿ ಗ್ರಾಮದಲ್ಲಿ ದೊರೆತಿದೆ ಎನ್ನಲಾಗಿದಂತಹ ನಿಧಿ ಕುರಿತಂತೆ ಎದ್ದಿರುವ ಎಲ್ಲ ಊಹಾಪೋಹಗಳಿಗೆ ಪೊಲೀಸ್ ಇಲಾಖೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬಯಲಿಗೆಳೆಯಬೇಕಾಗಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಉತ್ತರ ಕರ್ನಾಟಕದಲ್ಲಿ ನಿಧಿಗಳದ್ದೇ ಗುಸುಗುಸು ಪಿಸುಪಿಸು. ಲಕ್ಕುಂಡಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿಯೂ ಬಂಗಾರದ ನಿಧಿ ಪತ್ತೆ ಆಯ್ತಾ ಅನ್ನೋದರ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ. ಹಾಗಿದ್ರೆ ಏನಿದು ಬಂಗಾರದ ನಿಧಿ ರಹಸ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿಯ ಜಿಲ್ಲೆಯಲ್ಲಿಯೂ ಸಿಕ್ಕಿದೆಯಾ ನಿಧಿ? ರೈತರೊಬ್ಬರ ತೋಟದಲ್ಲಿ ಬಂಗಾರ ಪತ್ತೆ ಶಂಕೆ. ನೀವೊಂದು ಕೆಲ ತುಂಬಿ ಅವರೊಂದು ಕೆಲ ತುಂಬ್ರಿ ಅಂತ ಒಂದು ಕೆಲ ತೊಗೊಂಡ್ರಿ. ಆ ನಂತರ ನಾ ಹೇಳಿದ ಬಾಡಿಗೆ ಹೇಳಿ ಟ್ರ್ಯಾಕ್ಟರ್ದಿಂದ ನನಗೆ ಗೊತ್ತಿಲ್ಲ ಒಂದು ಕೆಲ ತುಂಬಿಟ್ಟು ಲೋಡ್ ಖಾಲಿ ಮಾಡುವಂತಾಗ ಇಲ್ಲಿ ಬಿದ್ದೈತಿ ನೋಡ್ಯಾರ. ಪ್ರತ್ಯಕ್ಷದರ್ಶಿಗಳು ನೋಡ್ಯಾರ. ಇವರಪ್ಪ ಅಂತ ಕೇರ್ ಅವ್ರು ಒಂದು ನಮ್ಗೊಂದು ಅವ್ರು ಲಕ್ಕುಂಡಿಯಲ್ಲಿ ನಿಧಿ ರಹಸ್ಯ ಬೆಚ್ಚಿ ಬೀಳಿಸ್ತಾ ಇದೆ. ಇಡೀ ಗ್ರಾಮದಲ್ಲಿ ಸರ್ಕಾರ ಶೋಧ ನಡೆಸ್ತಾ ಇದೆ. ಪರ ವಿರೋಧದ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಈಗ ಬೆಳಗಾವಿಯಲ್ಲಿಯೂ ಕೂಡ ನಿಧಿ ಸಿಕ್ಕಿದೆಯಾ ಅನ್ನೋ ಬಗ್ಗೆ ಗುಸುಗುಸು ಚರ್ಚೆ ಪ್ರಾರಂಭವಾಗಿದೆ. ರಾಯಬಾಗ ತಾಲೂಕಿನ ಪಾಲಭಾವಿ ಗ್ರಾಮದ ರೈತರೊಬ್ಬರ ತೋಟದಲ್ಲಿ ಬಂಗಾರ ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ರಾಯಬಾಗ ತಹಶೀಲ್ದಾರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೊಂದು ಟೇಲರ್ ಮಣ್ಣ ನಿನ್ಗೊಂದು ಟೇಲರ್ ಪಂಚರ್ ಹೇಳಿದ್ರಿ ಸರ್. ಒಂದು ಟೇಲರ್ ಹೋದ್ರಿ, ಎರಡನೇ ಟೇಲರ್ ನಾವು ಹೇಳಿದಂತ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನ ತಗೊಂಡ್ ಹೋಗ್ಬಿಟ್ಟಿದ್ರಿ ಸರ್. ಅದ ತಗೊಂಡ್ ಹೋಗೋ ಟೈಮಲ್ಲಿ ಅನ್ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ತೆಳಗ್ ಬಿದ್ದರಿ ಸರ್. ಪ್ರತ್ಯೇಕದರ್ಶಿಗಳು ನೋಡಿದ್ದಾರೆ. ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ.
ಆ ನಂತರ ಇವರು ಮಂಗಳವಾರ ರಾತ್ರಿ 11:30 ತಕೊಂಡ್ ಹೋಗಿದಾರೆ ಸರ್. ತಕೊಂಡ್ ಹೋಗಿ ನಮ್ಗೆ ಕರೆಯಾಕ್ ಬಂದ್ರಿ ಸರ್. ಯಾರು ತಕೊಂಡೋಗ್ಯಾರ? ಆನಂದ್ ಬಾಬು ನಿಂಗ್ನೂರ್ ತಕೊಂಡವ್ರಿ. ಅವ್ರ ಏನಾಗ್ಬೇಕ್ರಿ ನಿಮಗ? ಅವ್ರ ನಮ್ಗೆ ಅಣ್ತಂಬ್ರ ಆಗ್ಬೇಕ್ರಿ ಸರ್. ನಿಧಿ ಅಂದ್ರೆ ಎಷ್ಟು ತೂಕಿತ್ತು ಏನಾದ್ರು ಮಾಹಿತಿ? ಒಂದು ಅಂದಾಜು 3 kg ಅಂತ ಹೇಳ್ಯಾರ ಸರ್. ಏನ್ರಿ ಗೋಲ್ಡ್ ಐತ್ರಿ ಸರ್. ಯಾರು ಹೇಳ್ಯಾರ? ನಿಮ್ಗೆ ಯಾರು ಹೇಳ್ರಿ? ನಮಗ ಅವ್ರ ಕೆಲವರು ಮಾಹಿತಿ ಹೇಳಿದ್ರಿ ಸರ್. ಅವರು ಗ್ರಾಮದ ಪ್ರಕಾಶ್ ನಿಂಗನೂರು ಎಂಬುವರಿಗೆ ಸೇರಿದಂತಹ ಜಮೀನಿನಲ್ಲಿ 3 ಕೆಜಿ ಬಂಗಾರ ದೊರೆತಿದೆ ಎಂಬ ಮಾತುಗಳು ಕೂಡ ಕೇಳಲಾರಂಭಿಸಿವೆ. ಪ್ರಕಾಶ್ ನಿಂಗನೂರು ಸಹೋದರ ಸಂಬಂಧಿ ಪಕ್ಕದ ಜಮೀನು ಮಾಲೀಕ ನಿಧಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ನಿಧಿ ಸಿಕ್ಕಿಲ್ಲ. ನಿಧಿ ತೆಗೆದುಕೊಂಡು ಹೋದ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತಾರೆ ಆನಂದ ನಿಂಗನೂರು. ಅವ್ರ ಜಳಗ ಮ್ಯಾಲ ನಾವ ಆ ಜಮೀನಿಗೆ ಏನಾತ್ರಿ 1-2 ಫುಟ್ ನೆಲ ಮ್ಯಾಲ ಹೋತು. ಮ್ಯಾಲ ಹೋಗೋಣ ನಾವೇನ್ ಮಾಡಿದ್ವಿ, ಅದ್ ಮಣ್ಣು ತಕ್ಕೊಂಡೆ ಈ ಕಡೆ ತಂದು ಸುರ್ಕೊಂಡ್ವಿ. ಆ ಮಣ್ಣು ನೀವ್ಯಾಕೆ ತಕೊಂಡ್ರಿ? ನಮಗ್ ಬಂದ ನಾವು ಮಣ್ಣು ತಕೊಂಡ್ರಿ. ನಮ್ಮ ಹೋಗಿ ಅವ್ರ ನೆಲ ಕುಲ ಮಾಡಿ ಬಿಟ್ರಿ. ಮಣ್ಣು ತಕೊಂಡ್ರಿ. ಈ ಮಣ್ಣು ತಂದ್ರೆ ತಕೊಂಡ್ ಬಂದರಿ. ಅಲ್ಲಿ ನಿಧಿ ಹೊಂಟೈತೆ. ಈ ಹುಡುಗರ್ನ ಯಾರೋ ಹೇಳಿರತ್ತೆ ಅವ್ರಿಗೆ. ನಾವಂತೂ ಸ್ನೇಕ್ ಬಂದಿಲ್ಲ. ಯಾರು ನಮ್ದು ಎನ್ಕ್ವೈರಿ ಅಲ್ಲಿ ಈಗ ತೋಟದಾಗ್ಬೇಕಾರೆ ಎಲ್ಲಾನು ಕೇಳ್ರಿ ನೀವು. ನಮ್ ತಪ್ಪತ್ತು ಅವ್ರ ತಪ್ಪತ್ತು. ಪಾಲಬಾವಿ ಗ್ರಾಮದಲ್ಲಿ ದೊರೆತಿದೆ ಎನ್ನಲಾಗಿದಂತಹ ನಿಧಿ ಕುರಿತಂತೆ ಎದ್ದಿರುವ ಎಲ್ಲ ಊಹಾಪೋಹಗಳಿಗೆ ಪೊಲೀಸ್ ಇಲಾಖೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬಯಲಿಗೆಳೆಯಬೇಕಾಗಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಉತ್ತರ ಕರ್ನಾಟಕದಲ್ಲಿ ನಿಧಿಗಳದ್ದೇ ಗುಸುಗುಸು ಪಿಸುಪಿಸು. ಲಕ್ಕುಂಡಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿಯೂ ಬಂಗಾರದ ನಿಧಿ ಪತ್ತೆ ಆಯ್ತಾ ಅನ್ನೋದರ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ. ಹಾಗಿದ್ರೆ ಏನಿದು ಬಂಗಾರದ ನಿಧಿ ರಹಸ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿಯ ಜಿಲ್ಲೆಯಲ್ಲಿಯೂ ಸಿಕ್ಕಿದೆಯಾ ನಿಧಿ? ರೈತರೊಬ್ಬರ ತೋಟದಲ್ಲಿ ಬಂಗಾರ ಪತ್ತೆ ಶಂಕೆ. ನೀವೊಂದು ಟೆಲರ್ ತುಂಬಿ ಅವ್ರೊಂದು ಟೆಲರ್ ತುಂಬ್ರಿ ಅಂತ ಒಂದು ಟೆಲರ್ ತಗೊಂಡ್ರಿ. ಆ ನಂತರ ನಾ ಹೇಳಿದ ಬಾಡಿಗೆ ಹೇಳಿ ಟ್ರ್ಯಾಕ್ಟರ್ದಿಂದ ನನಗೆ ಗೊತ್ತಿಲ್ಲ ಒಂದು ಟೆಲರ್ ತುಂಬ್ಕೊಂಡ್ಬಿಟ್ಟು ಲೋಡ್ ಖಾಲಿ ಮಾಡುವಂತಾಗ ಇಲ್ಲಿ ಬಿದ್ದೈತಿ ನೋಡ್ಯಾರ. ಪ್ರತ್ಯಕ್ಷದರ್ಶಿಗಳು ನೋಡ್ಯಾರ. ಇವರಪ್ಪ ಅಂತ ಕೇರ್ ಅವ್ರು ಒಂದು ನಮ್ಗೊಂದು ಅವ್ರು ಲಕ್ಕುಂಡಿಯಲ್ಲಿ ನಿಧಿ ರಹಸ್ಯ ಬೆಚ್ಚಿ ಬೀಳಿಸ್ತಾ ಇದೆ. ಇಡೀ ಗ್ರಾಮದಲ್ಲಿ ಸರ್ಕಾರ ಶೋಧ ನಡೆಸ್ತಾ ಇದೆ. ಪರ ವಿರೋಧದ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಈಗ ಬೆಳಗಾವಿಯಲ್ಲಿಯೂ ಕೂಡ ನಿಧಿ ಸಿಕ್ಕಿದೆಯಾ ಅನ್ನೋ ಬಗ್ಗೆ ಗುಸುಗುಸು ಚರ್ಚೆ ಪ್ರಾರಂಭವಾಗಿದೆ. ರಾಯಬಾಗ ತಾಲೂಕಿನ ಪಾಲಬಾವಿ ಗ್ರಾಮದ ರೈತರೊಬ್ಬರ ತೋಟದಲ್ಲಿ ಬಂಗಾರ ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ರಾಯಬಾಗ ತಹಶೀಲ್ದಾರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೊಂದು ಟೇಲರ್ ಮಣ್ಣ ನಿನ್ಗೊಂದು ಟೇಲರ್ ಪಂಚರ್ ಹೇಳಿದ್ರಿ ಸರ್. ಒಂದು ಟೇಲರ್ ಹೋದ್ರಿ. 2ನೇ ಟೇಲರ್ ನಾವು ಹೇಳಿದಂತ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನ ತಗೊಂಡ್ ಹೋಗ್ಬಿಟ್ಟಿದ್ರಿ ಸರ್. ಅದ ತಗೊಂಡ್ ಹೋಗೋ ಟೈಮಲ್ಲಿ ಅನ್ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ತೆಳಗ್ ಬಿದ್ದರಿ ಸರ್. ಪ್ರತ್ಯಕ್ಷದರ್ಶಿಗಳು ನೋಡಿದ್ದಾರೆ. ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ. ಆ ನಂತರ ಇವರು ಮಂಗಳವಾರ ರಾತ್ರಿ 11:30 ತಕೊಂಡ್ ಹೋಗಿದಾರೆ ಸರ್. ತಕೊಂಡ್ ಹೋಗಿ ನಮ್ಗೆ ಕರೆಯಾಕ್ ಬಂದ್ರಿ ಸರ್. ಯಾರು ತಕೊಂಡೋಗ್ಯಾರ? ಆನಂದ್ ಬಾಬು ನಿಂಗ್ನೂರ್ ತಕೊಂಡವ್ರಿ. ಅವ್ರ ಏನಾಗ್ಬೇಕ್ರಿ ನಿಮಗ? ಅವ್ರ ನಮ್ಗೆ ಅಣ್ತಂಬ್ರ ಆಗ್ಬೇಕ್ರಿ ಸರ್. ನಿಧಿ ಅಂದ್ರೆ ಎಷ್ಟು ತೂಕಿತ್ತು ಏನಾದ್ರು ಮಾಹಿತಿ? ಒಂದು ಅಂದಾಜು 3 kg ಅಂತ ಹೇಳ್ಯಾರ ಸರ್. ಏನ್ರಿ ಗೋಲ್ಡ್ ಐತ್ರಿ ಸರ್. ಯಾರು ಹೇಳ್ಯಾರ? ನಿಮ್ಗೆ ಯಾರು ಹೇಳ್ರಿ? ನಮಗ ಅವ್ರ ಕೆಲವರು ಮಾಹಿತಿ ಹೇಳಿದ್ರಿ ಸರ್. ಅವರು ಗ್ರಾಮದ ಪ್ರಕಾಶ್ ನಿಂಗನೂರು ಎಂಬುವರಿಗೆ ಸೇರಿದಂತಹ ಜಮೀನಿನಲ್ಲಿ 3 ಕೆಜಿ ಬಂಗಾರ ದೊರೆತಿದೆ ಎಂಬ ಮಾತುಗಳು ಕೂಡ ಕೇಳಲಾರಂಭಿಸಿವೆ. ಪ್ರಕಾಶ್ ನಿಂಗನೂರು ಸಹೋದರ ಸಂಬಂಧಿ ಪಕ್ಕದ ಜಮೀನು ಮಾಲೀಕ ನಿಧಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ನಿಧಿ ಸಿಕ್ಕಿಲ್ಲ. ನಿಧಿ ತೆಗೆದುಕೊಂಡು ಹೋದ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತಾರೆ ಆನಂದ ನಿಂಗನೂರು. ಅವ್ರ ಜಳಗ ಮ್ಯಾಲ ನಾವ ಆ ಜಮೀನಿಗೆ ಏನಾತ್ರಿ 1-2 ಫುಟ್ ನೆಲ ಮ್ಯಾಲ ಹೋತು. ಮ್ಯಾಲ ಹೋಗೋಣ ನಾವೇನ್ ಮಾಡಿದ್ವಿ, ಅದ್ ಮಣ್ಣು ತಕ್ಕೊಂಡೆ ಈ ಕಡೆ ತಂದು ಸುರ್ಕೊಂಡ್ವಿ. ಆ ಮಣ್ಣು ನೀವ್ಯಾಕೆ ತಕೊಂಡ್ರಿ? ನಮಗ್ ಬಂದ ನಾವು ಮಣ್ಣು ತಕೊಂಡ್ರಿ. ನಮ್ಮ ಹೋಗಿ ಅವ್ರ ನೆಲ ಕುಲ ಮಾಡಿ ಬಿಟ್ರಿ. ಮಣ್ಣು ತಕೊಂಡ್ರಿ. ಈ ಮಣ್ಣು ತಂದ್ರೆ ತಕೊಂಡ್ ಬಂದರಿ. ಅಲ್ಲಿ ನಿಧಿ ಹೊಂಟೈತೆ. ಈ ಹುಡುಗರ್ನ ಯಾರೋ ಹೇಳಿರತ್ತೆ ಅವ್ರಿಗೆ. ನಾವಂತೂ ಸ್ನೇಕ್ ಬಂದಿಲ್ಲ. ಯಾರು ನಮ್ದು ಎನ್ಕ್ವೈರಿ ಅಲ್ಲಿ ಈಗ ತೋಟದಾಗ್ಬೇಕಾರೆ ಎಲ್ಲಾನು ಕೇಳ್ರಿ ನೀವು. ನಮ್ ತಪ್ಪತ್ತು ಅವ್ರ ತಪ್ಪತ್ತು. ಪಾಲಬಾವಿ ಗ್ರಾಮದಲ್ಲಿ ದೊರೆತಿದೆ ಎನ್ನಲಾಗಿದಂತಹ ನಿಧಿ ಕುರಿತಂತೆ ಎದ್ದಿರುವ ಎಲ್ಲ ಊಹಾಪೋಹಗಳಿಗೆ ಪೊಲೀಸ್ ಇಲಾಖೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬಯಲಿಗೆಳೆಯಬೇಕಾಗಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.